ಜೈ ಬಕಾಸುರ. ಅಡುಗೆಗಳಿಗೆ ಸೌದೆ ಟಚ್ ಕೊಟ್ಬಿಟ್ರೆ ಅದೇನೋ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗ್ಬಿಡುತ್ತೆ. ಲಾಲಿಪಾಪ್ ಅಲ್ಲ, ಮತ್ತೆ ತಲೆ ಮಾಂಸ, ಫಿಶ್ ಟ್ರೈ ಮಾಡಿ, ನೆಕ್ ಫಿಶ್ ಟ್ರೈ ಮಾಡಿ. ರುಚಿ ಮೆಸ್ಸಲ್ಲಿ ನೋಡಿ ನಿಮಗೆ ಬಕೆಟ್ ಬಿರಿಯಾನಿ ಕಾಂಬೋ ಬೇರೆ ಇದೆ. ಇದು ಮೈಸೂರು ಪಲಾವ್ ಇದೆ, ಮುದ್ದೆ ಇದೆ, ಚಿಕನ್ ಇದೆ, ಕೈಮಾ, ಮಟನ್, ಬೋಟಿ, 2 ಗ್ರೇವಿ. ರಾಗಿ ಮುದ್ದೆ ಇಲ್ಲ ಅಂದ್ರೆ ಬಾಡೂಟ ಇನ್ಕಂಪ್ಲೀಟ್. ಅಪ್ಪ ಸಗದಾಗಿದೆ ಗುರು. ಹೊಟ್ಟೆ ಹಸಿತಾಯ್ತಲ್ಲಪ್ಪ ರಾಜ. ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಊಟ ತಿಂಡಿ ತಿನ್ನಕ್ಕೆ ಏನು ಕಮ್ಮಿ ಹೋಟ್ಲುಗಳ. ಈ ಸಲ ಒಂದು ಒಳ್ಳೆ ನಾಟಿ ಸ್ಟೈಲ್. ಆಕ್ಚುಲಿ ಇವರು ನಮಗೆ ಫೇಸ್ಬುಕ್ ಅಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಮೆಸೇಜ್ ಕೂಡ ಮಾಡಿ ಇನ್ವೈಟ್ ಮಾಡಿದ್ರು, ಬನ್ನಿ ಕರೀತಿದ್ರು. ನಾವೇ ಬರೋಕ್ಕಾಗಿರ್ಲಿಲ್ಲ. RR ಮೆಸ್ ಅಂದ್ರೆ ರುಚಿ ಮೆಸ್ ಅನ್ಸುತ್ತಿದೆ. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಇದೊಂದು ನೋಡೋಣ ಯಾವ ಥರ ಇದೆ ಟೇಸ್ಟು, ಎಕ್ಸ್ಪ್ಲೋರ್ ಮಾಡೋಣ ಅಂತ. ಕಾನ್ಸೆಪ್ಟು ಇದೆಲ್ಲ ಸ್ವಲ್ಪ ರೆಸ್ಟೋರೆಂಟ್ಸು, ಹೋಟೆಲ್ಸು ಇದಕ್ಕೆಲ್ಲ ಆ ವೈಬ್ಸು ನೋಡಿದ್ವಿ. ಮೆಸ್ ಕಾನ್ಸೆಪ್ಟು ಸ್ವಲ್ಪ ಕಡಿಮೆ ನಾವು ಹೋಗಿದ್ದಿದ್ದು. ಅದರಲ್ಲೂ ನಾಟಿ ಕೋಳಿ ಮಧ್ಯಾಹ್ನಕ್ಕೆ ಇರೋದ್ರಿಂದ ತಡ ಮಾಡೋದು ಬೇಡ ಅಂತ ಬಂದ್ವಿ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸೂಪರ್. ನಮಗೆ ರಿಕ್ವೆಸ್ಟ್ ಮಾಡಿದ್ರು ತುಂಬ ದಿನದಿಂದ, ಹಂಗಾಗಿ ರುಚಿ ಮೆಸ್ಸು. ಹಿಂದೆ ಹೆಸರಲ್ಲೇ ರುಚಿ ಇದೆಯಲ್ಲ ಸರ್, ಏನು ವಿಶೇಷ ಹೆಸರು? ರುಚಿಯಾಗಿ ಇರಬೇಕು ಅಂತಲೇ ಮಾಡಿ ಸರ್. ರುಚಿಯಾಗಿ ತಿನ್ನಬೇಕು. ಏನೆಲ್ಲ ಸಿಗುತ್ತೆ ನಿಮ್ಮಲ್ಲಿ ಸ್ಪೆಷಲ್? ನನ್ನಲ್ಲಿ ಸ್ಪೆಷಲ್ ಬಂದು ಬಕಾಸುರ ಬಾಡೂಟ ಅಂತ. ಬಕಾಸುರ ಬಾಡೂಟ ಇನ್ನು ನಾಟಿ ಐಟಮ್ಸ್ ಎಲ್ಲ ಮೈಸೂರು ಸ್ಟೈಲ್ ಫುಡ್ ಸರ್. ಓ ಬನ್ನಿ ಬನ್ನಿ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇದು ಎಂಟ್ರೆನ್ಸ್ ಆ ಕಡೆ ಇದೆ ಸರ್. ಇದರಲ್ಲಿ 2 ಸೈಡ್ ಇದೆ. ಹಳೆ ಹೋಟ್ಲು ಚಿಕ್ಕದಾಗಿ ಮಾಡಿದೆ. ಹೌದಾ? ಚಿಕ್ಕದಾಗಿ ಇಷ್ಟು ಚಿಕ್ಕದಲ್ಲಿದ್ದ ಮುಂಚೆ. ಓಕೆ, ಈಗ ನಮಗೆ ಕಿಚನಿಂದನೇ ಎಂಟ್ರಿ ಕೊಡ್ತಾ ಇದ್ದೀರಾ. ಸೀಟ್ ಇದೆಯಾ ಸರ್ ಆಮೇಲೆ ನಮಗೆ? ನಾವು ಅನ್ಎಕ್ಸ್ಪೆಕ್ಟೆಡ್ ಮೈಸೂರು ಬಂದಾಗ ನಿಮ್ಮನ್ನ ಭೇಟಿ ಆದ್ವಿ. ಗುರುವಾರ ಅಲ್ಲ, ಕಡಿಮೆ ಕ್ರೌಡ್, 50% ಅಷ್ಟೇ. ಹಾಗೆ 50%. ಈ ಜನನೇ 50 ಅಂತ ಇದ್ದಾರೆ ಇವರು. ಸೊ ಒಂದು ಹಳ್ಳಿ ಶೈಲಿಯ ಏನು ಒಂದು ಕುಕ್ ಮಾಡ್ತಾರಲ್ಲ ನೋಡಿ, ಈ ಥರ ಸೌದೆ ಒಲೆನಲ್ಲೇ ಮಾಡ್ತಾ ಇರೋಂಥ ಕುಕ್ ಸರ್ ಇದು. ವಾವ್, ಸೂಪರ್. ಆ್ಯಂಬಿಯನ್ಸ್ ಎಲ್ಲ ನೋಡಿದ್ರೆ ಹಾಗೆ ಇದೆ ಸರ್. ಏನು ಇಲ್ಲಿ ರೆಡಿ ಆಗ್ತಾ ಇರೋದು? ಕೈಮಾ ಉಂಡೆ. ಆಲ್ಮೋಸ್ಟ್ ಇದೊಂದು 50-60 ಪ್ಲೇಟ್ ಇದೆ. ಅಷ್ಟೊಂದಿದೆ. ಮಟನ್ದೇ ಅಲ್ಲ ಬರೋದು ಯೂಶಲಿ? ಮಟನ್ ಕೈಮಾ ಸರ್ ಇದೇನು ಸಾರು? ಕೈಮಾ ಸಾಂಬಾರು. ಯಾಕಂದ್ರೆ ಇದರಲ್ಲಿ ಹೊಡೆದೋಗುತ್ತೆ ಅಂತ ತೆಗೆದ್ಬಿಡ್ತೀವಿ. ಅಡುಗೆಗಳಿಗೆ ಸೌದೆ ಟಚ್ ಕೊಟ್ಬಿಟ್ರೆ ಅದೇನೋ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಬಿರಿಯಾನಿ ಒಲೆ ಬಂದು ಎಲ್ಲ ಪ್ರಿಪೇರ್ ಆಗಿದೆಲ್ಲ ಅದಕ್ಕೆ ಆಫ್ ಮಾಡಿದ್ವಿ. ಮೈಸೂರಲ್ಲೆಲ್ಲ ಬಿರಿಯಾನಿಗೆ ಪಲಾವ್ ಮಾಡ್ತಾರೆ. ಎಷ್ಟು ವರ್ಷ ಹಳೆದು ಸರ್ ಇದು? ಸರ್ ನಮ್ದು 14 ವರ್ಷ. ನಾನು ಅದಕ್ಕಿಂತ ಮುಂಚೆ ಫಾಸ್ಟ್ ಫುಡ್ ಇತ್ತು ಚಿಕ್ಕ. ಹೌದಾ? ಆಮೇಲೆ ಅಪ್ಗ್ರೇಡ್ ಆಗಿ ಒಂದು ಚಿಕ್ಕದಾಗಿ 4 ಟೇಬಲ್ ಹೋಟ್ಲು ಮಾಡಿದೆ. ಆಮೇಲೆ ಅದು ಕನ್ವರ್ಟ್ ಮಾಡ್ಕೊಂಡು ಒಂದು ರೋಡ್ ಮಾಡಿದೆ. ಹಾಗೆ ಎಕ್ಸ್ಪ್ಲೋರ್ ಮಾಡಿ ಮಾಡಿದ್ವಿ. ಕಡಿಮೆ ಅಂದರೆ ಒಂದು 50+ ಸೀಟಿಂಗ್ ಇದೆ ಅಲ್ಲ ಸರ್? ಸರ್ ಇಲ್ಲ, 80+ ಇದೆ. ಒಂದು 200+ ಮಾಡೋದ ಅಂತ ಹೋಟೆಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ಒಳ್ಳೆ ಆ್ಯಂಬಿಯನ್ಸಲ್ಲಿ ಇದೇ ಸೇಮ್ ಪ್ರೈಸಲ್ಲಿ ಕೊಡ್ತೀನಿ. ಫಿಶ್ ವೆರೈಟೀಸು ತುಂಬ ಇರಬೇಕಂತಲ್ಲ? ಇದು ನಾಟಿ ಮಸಾಲೆ. ನಾಟಿ ಮಸಾಲೆ. ಯಾವ ಫಿಶ್ ಸರ್ ಇದು? ಸರ್ ಇದು ಕಾಟ್ಲಾ. ಕಾಟ್ಲಾ ಫಿಶ್ ಯಾವ ಕಡೆ ಬರುತ್ತೆ ಮೈಸೂರಿಗೆ? ಮೈಸೂರಲ್ಲಿ ಇಲ್ಲೇ ಎಲ್ಲ KRS ಎಲ್ಲ ಇದೆ ಸರ್. KRS ಕಬಿನಿ ಎಲ್ಲ ನೋಡಿ ಅಪ್ಪ, ಮೈಸೂರು KRS ಫಿಶ್ಗಳು ಇಲ್ಲಿದ್ದಾವೆ. ಕಬಾಬು ಇಲ್ಲ ಸರ್, ನಾವು ಕಲರೇ ಆ್ಯಡ್ ಮಾಡೋದು. ಬ್ಯಾಡಿಗೆ ಪೌಡರ್, ಬೋನ್ಲೆಸ್ ಫಿಶಾ? ಬೋನ್ಲೆಸ್ ಕಬಾಬ್. ಕಬಾಬ್ ರೆಡಿ ಆಗ್ತಿದೆ ಸರ್. ಲಾಲಿಪಾಪ್ ಅಲ್ಲ, ನೋಡಿ ಇದು ಫುಡ್ ಕಲರ್ ಏನಿಲ್ಲ ಸರ್. ಫಿಶ್ ಕಬಾ ರೆಡಿ ಆಗ್ತಾ ಇದೆ. ಮತ್ತೆ ಇಲ್ಲಿ ಗೀ ರೈಸಾ? ಫ್ರೈಡ್ ರೈಸ್. ಹಾಗಾಗಿ ಇಲ್ಲಿದು ಮತ್ತೆ ಒಂದು ಪ್ರತಿಯೊಂದು ಸಾಮಾನು ಚೆನ್ನಾಗಿದೆ. ಊಟ ಆಗಲಿ ಮತ್ತು ಲೆಗ್ ಪೀಸ್ ಆಗಲಿ ಎಲ್ಲ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಏನು ಸುಮಾರು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು ನಮ್ಮದು ಹಳೆ ಕಸ್ಟಮರ್ ಇದು. ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ನಾವು. ನಾವೇನು ಟ್ರೈ ಮಾಡಿದ್ರೆ ಬೆಟರ್ ಇಲ್ಲಿ? ಮತ್ತೆ ತಲೆ ಮಾಂಸ, ಲಾಲಿಪಾಪ್ ಚೆನ್ನಾಗಿದೆ. ಬಡವರಾಗಲಿ ಶ್ರೀಮಂತರಾಗಲಿ ಬಂದರೆ ಇಲ್ಲಿ ಊಟ ತಿಳ್ಕೊಂಡು ಏನು ತೊಂದರೆ ಇಲ್ಲ ಸರ್. ಕಾಲೇಜ್ ಸ್ಟೂಡೆಂಟ್ಸು ಕಾಣಿಸಿದ್ರಪ್ಪ ಈ ಹೋಟ್ಲಲ್ಲಿ. ಏನು ರೆಗ್ಯುಲರ್ ಆಗಿ ಬರ್ತಿರ್ತೀರಾ? ಅದು ರೆಗ್ಯುಲರ್ ಆಗಿ ಬರ್ತಾರೆ. ಏನು ನಿಮ್ಮ ಫೇವ್ರೇಟ್ ಇಲ್ಲಿ ಬಂದರೆ? ಫಿಶ್ ರೈಸು, ಫಿಶ್ಶು, ಮಾಂಸ, ಕಬಾಬ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಈಗ ನಾವು ಫಸ್ಟ್ ಟೈಮ್ ಬಂದಿರೋದೇ ಏನು ಟ್ರೈ ಮಾಡ್ಬೇಕು ನಾವಿದು? ಫಿಶ್ ಟ್ರೈ ಮಾಡಿ, ನೆಕ್ ಫಿಶ್ ಟ್ರೈ ಮಾಡಿ, ಲೆಗ್ ಪೀಸು ಎಲ್ಲ ಇದಕ್ಕೆ ಬೇಡಿಕೆ ಇದೆಯಲ್ಲಪ್ಪ, ಎಲ್ಲರೂ ಅದೇ ಹೇಳ್ತಿದ್ದಾರೆ. ವಿಶೇಷವಾಗಿ ಇಲ್ಲಿ ನಾನು ನೋಡಿದ್ದು ಇಸ್ತ್ರಿ ಎಲೆಗಳು. ಸುಮಾರು ವರ್ಷಗಳಾಗಿತ್ತು ಸರ್ ನಾನು ನೋಡಿ. ಎಲ್ಲ ನಾವು ಇದರಲ್ಲಿ ಯೂಸ್ ಮಾಡೋದು. ಮಾಮೂಲಿ ಮುದ್ದೆ ಊಟ ಎಲ್ಲ ಬಾಳೆ ಎಲೆ. ಬಾಳೆ ಎಲೆ. ಇದು ಪಲಾವು ಖಾಲಿ ಆಗಿದೆ. ಫುಲ್ ಇದೆ, ಫುಲ್ ಮಾಡಿದ್ದು ಸರ್. ಮಟನ್ದ ಇದೀಗ ಫುಲ್ ಮಾಡಿದ್ದು ಖಾಲಿ ಆಗಿದೆ. ಕಿಚನಿಂದ ಯಾವಾಗ ನಮ್ಮ ಟೇಬಲ್ಗೆ ಹೋಗೋಣ ಅಂತ ನಮಗೆ ಅನಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಪ್ರೈಸ್ ಚಾರ್ಟ್ ಅಲ್ಲ ಸರ್ ಇದು? ಪ್ರೈಸ್ ಚಾರ್ಟು ಸಹ ಇಲ್ಲಿ ಹಾಕಿದ್ದಾರೆ ನಿಮಗೆ. ರುಚಿ ಮೆಸ್ಸಲ್ಲಿ ನೋಡಿ ನಿಮಗೆ ಬಕೆಟ್ ಬಿರಿಯಾನಿ ಕಾಂಬೋ ಬೇರೆ ಇದೆ. ಇದು ಈ ರೀತಿ ಚಾರ್ಜಸ್ ಇದೆ, ಏನೇನು ಬರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನೀವು ಕಾಲ್ ಮಾಡಿದ್ರೆ ಡೋರ್ ಡೆಲಿವರಿ ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಅಂತ ಹಾಕಿದ್ದಾರೆ. ಆ ಬಕೆಟ್ ಬಿರಿಯಾನಿ ಹೆಂಗಿರುತ್ತೆ ಅಂತ ನೋಡಿದ್ರೆ ನೋಡಿ ಇಲ್ಲೇ ಇದೆ ಕನ್ನಡ. ಒಂದು ಒಟ್ಟಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂತ್ಕೊಂಡ್ರೆ ಒಂದು ಬಕೆಟ್ ತೊಗೊಂಡ್ರೆ ಆರಾಮ್ಸೆ ಬ್ಯಾಟಿಂಗ್ ಮಾಡ್ಬೋದು. ರೀಸೆಂಟಾಗಿ ಸಹ ಈಗ ಎದುರುಗಡೆನೂ ಒಂದು ಇರೋಂಥದ್ದು ಬಕಾಸುರ ಬಾಡೂಟ ಮನೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ ನೋಡಿ, ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದಾರೆ ರೆಸ್ಟೋರೆಂಟ್ ಇಲ್ಲಿ ಇವಾಗ. ವಾವ್,
ಈ ಕಾನ್ಸೆಪ್ಟ್ ಆರಾಮ್ಸೆ ನೆಲದಲ್ಲಿ ಕುತ್ಕೊಂಡು ತಿನ್ನೋದು. ರಂಗನಾಥ್ ಅವರೇ, ಓ ಇದೇನು ಸರ್ ಎಷ್ಟು ಚೆನ್ನಾಗಿದೆ. ಆರಾಮ್ಸೆ ನೆಲದಲ್ಲಿ ಕುತ್ಕೊಂಡು ಬಾಡೂಟ ಸಬದ್ರೇನೆ ಅದು ರುಚಿ. ಹೌದು, ಎಷ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ ಬರುತ್ತೆ, ಚಿಕ್ಕದ ಜಾಗ ಇತ್ತು, ಅದನ್ನ ಏನಾರು ಒಂದು ಆಲ್ಟರ್ನೇಟ್ ಮಾಡಬೇಕಲ್ಲ ಅಂತ ಒಂದು ಕಲ್ಪನೆ ಮಾಡಿದ್ವಿ. ಈ ಥರ ಮಾಡಿದೆ. 4 ಜನ ಬರ್ತಾರೆ, ಇದಕ್ಕೆ ಅಂತ ಅರ್ಧ ಗಂಟೆ ವೆಯ್ಟ್ ಮಾಡ್ತಾರೆ ಊಟ ಮಾಡೋಕ್ಕಾಗಿದ್ರು, ಇಲ್ಲೇ ಕೂರ್ಬೇಕು ಅಂತ ವೆಯ್ಟ್ ಮಾಡಿ. ಸಿಂಹಾಸನ ಭೋಜನ ಅಂತಾರೆ ಬಕ ಪಕ್ಷಿಗಳ ತರ ಕಾಯ್ತಾ ಇದೀವಿ ಬಕಾಸುರ ಭೋಜನಕ್ಕೆ. ಏನೇನಿರುತ್ತೆ ನೋಡೋಣ. ಯಾವ್ದಪ್ಪ ಇಷ್ಟು ದೊಡ್ಡ ತಟ್ಟೆ ಇದು? ಇದು ಮೈಸೂರು ಪಲಾವ್ ಇದೆ, ಮುದ್ದೆ ಇದೆ, ಚಿಕನ್ ಇದೆ, ಕೈಮಾ, ಮಟನ್, ಬೋಟಿ, 2 ಗ್ರೇವಿ, ಮೊಸರು ಚಟ್ನಿ, ಇಲ್ಲಿ ಕಬಾಬು, ಲಾಲಿಪಾಪು, ಫಿಶು. ಇದಕ್ಕಿನ್ನ ನಿಮ್ಗೆ ಏನಾದ್ರು ಲೋಡ್ ಮಾಡೋದಕ್ಕೆ ಸ್ಪೇಸ್ ಇರುತ್ತಾ? ಅದಕ್ಕೆ ಬಕಾಸುರ ಬಾಡೂಟ ಅಂತ ಹೇಳ್ತೀವಿ. ಊಟ ಕಂಪ್ಲೀಟ್ ಆಗಬೇಕು. ಸೊ ಏನೇ ಹೇಳಿ ಬಾಡೂಟದಲ್ಲಿ ರಾಜ ಯಾರಪ್ಪ ಅಂತ ಹೇಳಿದ್ರೆ ಈ ರಾಗಿ ಮುದ್ದೆನೆ. ರಾಗಿ ಮುದ್ದೆ ಇಲ್ಲ ಅಂದ್ರೆ ಬಾಡೂಟ ಇನ್ಕಂಪ್ಲೀಟ್. ಏನ್ ಚೆನ್ನಾಗಿದೆ ಗೊತ್ತಾ, ಇದು ಯೆಲ್ಲೋ ಕಲರ್ ಗ್ರೇವಿ ಮಾಡಿದಾರಲ್ಲ, ಅಪ್ಪ ಸಗದಾಗಿದೆ ಗುರು. ಫ್ರೈ ನೋಡಿದ್ದು ಏನ್ ಚೆನ್ನಾಗಿದೆ. ತಗೊಳ್ಳಿ ನೀವು ಜಂಬೋ ಜಾಡ್ಸಿ. ಏನ್ ಗ್ರೇವಿ ಸರ್ ಇದು? ಮಟನ್ ಚಾಪ್ಸ್. ಮಟನ್ ಚಾಪ್ಸ್ ಇದು ಕೈಮಾ ಸಾಂಬಾರ್. ಕೈಮಾ ಸಾಂಬಾರ್. ಮಟನ್ ಚಾಪ್ಸ್ ಗ್ರೇವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಅಲ್ಲೇ ಹೋದ್ರು ಮುದ್ದೆಗೆ ಫಸ್ಟ್ ಕೈ ಹೋಗೋದು ಖಂಡಿತ. ಆದರೆ ನಮಗೆ ಕಬಾಬ್ ಲವರ್ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಕಬಾಬ್ ಕಡೆಗೆ ಮನಸ್ಸು ಹೋಗ್ಬಿಡ್ತೀವಿ. ಏನು ಕಲರ್ಸ್ ಆ್ಯಡ್ ಆಗಿಲ್ಲ. ಆ ಮಸಾಲಾನು ಅಷ್ಟೇ ನಿಮ್ಗೆ ಒಂಥರ ಟೇಸ್ಟಿ ಪೌಡರ್ ಏನೋ ಹಾಕಿರೋದು ಇಲ್ಲೇ ಗೊತ್ತಾಗಲ್ಲ. ಓನ್ಲಿ ಚಿಕನ್ನು ಆ ಮಸಾಲ ಮಾತ್ರ ಇರುತ್ತೆ ಇದರಲ್ಲಿ. ಚಿಕನ್ ಫ್ರೈ ಇದು ಸಖತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಬಿಡಿ. ಫಿಶ್ ಟ್ರೈ ಮಾಡಿದ್ಯಾ? ನೋಡಿದ್ಯಾ? ಫಿಶು ಸಖತ್ತಾಗಿದೆ. ಬಕಾಸುರ ಮೀಲ್ ನಲ್ಲಿ ವಿಶೇಷ ಏನಂದ್ರೆ ಅದನ್ನ ಆರ್ಡರ್ ಮಾಡ್ಬೇಕಿತ್ತು, ಇದನ್ನ ಆರ್ಡರ್ ಮಾಡ್ಬೇಕಿತ್ತು ಅನ್ನೋ ಕನ್ಫ್ಯೂಷನ್ ಇರಲ್ಲ. ಒಂದ್ಸಲ ನೀವು ತಗೊಂಡ್ಬಿಟ್ರೆ ನಿಮ್ಗೆ ಎಲ್ಲ ಎಂಡ್ ಟು ಎಂಡ್ ಕಂಪ್ಲೀಟ್ ಪ್ಯಾಕೇಜು. ಮಟನ್ ಪ್ರಿಯ ಹಾಗೆ ನಾನು ಮಟನ್ ಟ್ರೈ ಮಾಡೋಣ. ಮಟನ್ ಚಾಪ್ಸ್ ಅಂತೂ ಸಖತ್ತಾಗಿದೆ. ಅದಕ್ಕೆ ಏನು ಮಸಾಲೆಗಳು ಬೇಕು ಕರೆಕ್ಟಾಗಿದೆ ಸರ್. ಒಂಚೂರು ಜಾಸ್ತಿ ಇಲ್ಲ, ಒಂಚೂರು ಉಪ್ಪು ಎಕ್ಸ್ಟ್ರಾ ಇಲ್ಲ, ಮೈಲ್ಡ್ ಆಗಿದೆ ಇಲ್ಲಿ ಆಕ್ಚುಲಿ. ಏನಪ್ಪ ಸೈಡ್ಸ್ಗಳೇ ತಿಂತಾ ಇದ್ರೆ ಯಾವುದು ಗೀತಾ ಇಲ್ಲ. ಮೇನ್ ಕೋರ್ಸ್ ಸ್ವಲ್ಪ ಬರೋಣ. ಮುದ್ದೆ ಮಾತ್ರ ನಾಟಿ ಸ್ಟೈಲಿಗೆ ಸಖತ್ತಾಗಿ ಸಿಕ್ಕಿತ್ತು. ಮಟನ್ ಪಲಾವ್ ಇದು ನಾನು ಕೇಳಿದಂಗೆ ಈ ಕಡೆ ಸ್ಪೈಸಿ ಮಟನ್ ಪಲಾವ್ಗೂ ಇರಲ್ಲ ಸರ್. ನಾವು ಮಾಡೋಕ್ಕಲ್ಲ ಸರ್, ಯಾಕಂದ್ರೆ ಡೈಲಿ ಯೂಸ್ ಮಾಡ್ತಾರಲ್ಲ, ನಾವು ಮಾಡೋಕ್ಕಲ್ಲ. ಮೈಲ್ಡ್ ಮಸಾಲಲ್ಲೇ ಮಾಡೋದು, ಈಸಿ ಡೈಜೆಷನ್ ಆಗುತ್ತೆ. ಗ್ಯಾಸ್ಟ್ರಿಕ್ ಅಸಿಡಿಟಿ ಆ ಥರ ಏನೂ ಆಗಲ್ಲ. ಪಲಾವ್ ಟೇಸ್ಟ್ ಹೇಗಿದೆ ನೋಡೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬಿಸಿ ಬಿಸಿನಲ್ಲೇ ತಿಂದಿದ್ರೆ ಇನ್ನೂ ಟೇಸ್ಟ್ ಡಬಲ್ ಆಗ್ತಿತ್ತು. ಮೈಲ್ಡು ಒಂಥರ ಹೆವಿ ಅನ್ಸಲ್ಲ ತಿನ್ನುವಾಗ. ಆ್ಯಕ್ಚುಲಿ ಇಷ್ಟು ತಿಂದ್ರೂ ನನಗಿನ್ನೂ ನಾರ್ಮಲ್ ಆಗಿ ಬೇರೆ ಕಡೆ ಆಗಿದ್ರೆ ಅಯ್ಯೋ ಸಾಕಪ್ಪ ಫುಲ್ ಅನ್ಸುತ್ತೆ ನಾರ್ಮಲ್ ಆಗಿ. ನನಗೆ ಈ ಮೀಲ್ನಲ್ಲಿ ಇನ್ನೂ ಥರ ಫೀಲ್ ಆಗ್ತಿಲ್ಲ. ಹೌದು, ಕೆಲವು ಕಡೆ ನಾವು ಆರ್ಡರ್ ಮಾಡಿಬಿಡ್ತೀವಿ, ಹೋಗಿದ ತಕ್ಷಣ ಮೆನು ನೋಡಿದಾಗ ತಡ್ಕೊಳಕ್ಕಾಗಲ್ಲ. ಸ್ಪೆಷಲ್ಗಳಿಗೆ ಅದಿರಲಿ ಇದಿರಲಿ ಅಂತ ಲಾಸ್ಟ್ಗೆ ಯಾರಪ್ಪ ಖಾಲಿ ಮಾಡೋದು, ಇನ್ನು ಅಲ್ಲಿ ಉಳಿದಿದೆ 4 ಇದು ಉಳಿದಿದೆ ಅನಿಸ್ತಾ ಇರುತ್ತೆ. ಬಟ್ ಹೋಮ್ ಮೇಡ್ ಥರ ಇದ್ದಿದ್ದರಿಂದ ನಮಗೆ ಕಂಪ್ಲೀಟ್ಲಿ ತಟ್ಟೆಗೆ ಬಂದಿತ್ತು. ಬಕಾಸುರನ ಒಂದು ಬಾಡೂಟ ಬಕಾಸುರ ಅಂತಾರೆ ಎಂಜಾಯ್ ಮಾಡಿದೀವಿ. ಬಿಲ್ ಬಂದು 841 ಕೂಲ್ ಡ್ರಿಂಕ್ಸ್ ಮತ್ತೆ 2 ಮೀಲಿಂದ. ಊಟ ಚೆನ್ನಾಗಿದೆ, ಬಟ್ ಇಬ್ರು ಶೇರ್ ಮಾಡ್ಬೋದೇನೋ. ಲೈಟ್ ಬ್ಯಾಟರ್ಸ್ ಆದ್ರೆ ಫುಲ್ ಬ್ಯಾಟಿಂಗ್ ಮಾಡೋರು ಬಕಾಸುರ ಅಂತ ತಗೊಬೋದು. ಎಸ್ಪೆಷಲಿ ಆಂಬಿಯನ್ಸ್ಗೆ ಥಮ್ಸ್ ಅಪ್ ಹೇಳಲೇಬೇಕು. ಎಸ್ಪೆಷಲಿ ಮೈಸೂರು ಕಡೆ ಬಂದರೆ ಒಂದು ಒಳ್ಳೆ ನಾನ್ ವೆಜ್ಗೆ ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಈ ರುಚಿ ಮೆಸ್ಗೆ ನೀವು ಖಂಡಿತ ಬರ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬೇಕಾದರೂ ಬರ್ಬೋದು. ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀವಿ. ನೀವು ಯಾರಾದರೂ ಆಲ್ರೆಡಿ ಬಂದಿದ್ರೆ ನಿಮ್ಮ ನೆಚ್ಚಿನ ಒಂದು ಫುಡ್ನ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ಯಾರಾದರೂ ನಿಮ್ಮ ಫ್ರೆಂಡು ನಾನ್ ವೆಜ್ ಲವರ್ಸ್ ಆಗಿದ್ದರೆ ಅವರಿಗೆ ವಿಡಿಯೋನು ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಅಂತ ಮುಂದಿನ ಒಂದು ವಿಡಿಯೋದಲ್ಲಿ. ಇಲ್ಲಿಂದ ಬಾಯ್ ಬಾಯ್. ಜೈ ಬಕಾಸುರ.